ತಂದಾನೇ ನನಿತಾನ. ರೇಷ್ಮೆ ಕೃಷಿಯನ್ನ ಮುಖ್ಯ ಕಸುಬನ್ನಾಗಿಸಿಕೊಂಡು ರೈತರು ಹೆಚ್ಚಿನ ಲಾಭವನ್ನ ಪಡಿತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರೇಷ್ಮೆ ಇಲಾಖೆ ರೈತರಿಗೆ ಅನುಕೂಲವಾಗಲಿ ಅಂತ ಹೇಳಿ ಅನೇಕ ಯೋಜನೆಗಳನ್ನ ಕೈಗೊಂಡಿದೆ. ಬನ್ನಿ ರೇಷ್ಮೆ ಇಲಾಖೆಯ ಯೋಜನೆಗಳ ಕುರಿತು ಮಾಹಿತಿಯನ್ನ ತಿಳಿಯೋಣ. ವಾಣಿಜ್ಯ ಬೆಳೆಗಳಲ್ಲಿ ಒಂದಾದ ರೇಷ್ಮೆಯನ್ನು ನಮ್ಮ ನಾಡಿನ ಹೆಚ್ಚಿನ ರೈತರು ಬೆಳೆಯುತ್ತಿದ್ದಾರೆ. ಇದರಿಂದ ವರ್ಷದಿಂದ ವರ್ಷಕ್ಕೆ ವಿಸ್ತೀರ್ಣವು ಹೆಚ್ಚುತ್ತಿದೆ. ಅಲ್ಲದೆ ರಾಜ್ಯವು ರೇಷ್ಮೆಗೂಡಿನ ಉತ್ಪಾದನೆಯಲ್ಲಿಯೂ ಮುಂಚೂಣಿಯಲ್ಲಿದೆ. ಇಂತಹ ರೇಷ್ಮೆ ಬೆಳೆಗಾರರನ್ನ ಪ್ರೋತ್ಸಾಹಿಸುವ ಸಲುವಾಗಿ ರೇಷ್ಮೆ ಇಲಾಖೆ ಅನೇಕ ಯೋಜನೆಗಳನ್ನು ರೈತರಿಗಾಗಿ ಅನುಷ್ಠಾನಗೊಳಿಸುತ್ತಿದೆ. ಅಂತಹ ವಿವಿಧ ಯೋಜನೆಗಳ ಕುರಿತು ಇಲಾಖೆಯ ಅಧಿಕಾರಿಗಳಿಂದ ಈಗ ಮಾಹಿತಿ. ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳು ರೇಷ್ಮೆ ಕೃಷಿಯನ್ನು ಕೈಗೊಳ್ತಾ ಇದ್ದಾರೆ. ಅದರಲ್ಲಿ ಹಾವೇರಿ, ಬಾಗಲಕೋಟ, ಬೆಳಗಾವ, ವಿಜಯಪುರ, ಉತ್ತರ ಕನ್ನಡ, ಗದಗ ಮತ್ತು ಧಾರವಾಡ ಜಿಲ್ಲೆ, ಈ ಎಲ್ಲ ಜಿಲ್ಲೆಗಳಲ್ಲಿ ಹಾವೇರಿ ಜಿಲ್ಲೆ ಹೆಚ್ಚಿನ ಒಂದು ರೇಷ್ಮೆ ಕೃಷಿ ಹೊಂದಿರತಕ್ಕಂಥ ಒಂದು ಜಿಲ್ಲೆ. ಆ ಜಿಲ್ಲೆಯಲ್ಲಿ ಸುಮಾರು 3500 ಹೆಕ್ಟರ್ ಪ್ರದೇಶದಲ್ಲಿ ನಮ್ಮ ರೇಷ್ಮೆ ಕೃಷಿಯನ್ನು ರೈತರು ಮಾಡ್ತಾ ಇದ್ದಾರೆ. ಈ ಒಂದು ಕೃಷಿಗೆ ಸಾಕಷ್ಟು ಇಲಾಖೆಯ ಸಹಾಯ ಸೌಲಭ್ಯಗಳಿದ್ದಾವೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಹೊಸದಾಗಿ ಹಿಪ್ಪುನೇರಳೆ ತೋಟ ನಿರ್ಮಿಸುವ ರೈತರಿಗೆ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಇದರಿಂದ ಸಣ್ಣ, ಅತಿ ಸಣ್ಣ ಮತ್ತು ವಿವಿಧ ಪಂಗಡದ ರೈತರಿಗೆ ಆರ್ಥಿಕವಾಗಿ ಅನುಕೂಲವಾಗಲಿದೆ ಎನ್ನುತ್ತಾರೆ ತಜ್ಞರು. ರೇಷ್ಮೆ ವ್ಯವಸಾಯ ಕೈಗೊಳ್ಳಬೇಕಾದ್ರೆ ಅವರಿಗೆ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಹೊಸದಾಗಿ ನಾಟಿ ಮಾಡ್ತಾರೆ ಮತ್ತು ನಿರ್ವಹಣೆ ಮಾಡ್ತಾರೆ ಅವರಿಗೆ ನಾವು ಅವರ ಒಂದು ತೋಟದಲ್ಲಿ ಅವರೇ ಕೆಲಸ ಮಾಡಿದರೂ ಸಹಿತ ಅವರಿಗೆ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರಿಗೆ ಒಂದು ಸಂಬಳ ಕೊಡಲಿಕ್ಕೆ ಅವಕಾಶ ಇದೆ. ಮೊದಲನೇ ವರ್ಷ 185 ಮಾನವ ದಿನಗಳ ಒಂದು ಸಂಬಳವನ್ನು ಕೊಡ್ತೀವಿ. 2ನೇ ವರ್ಷ ಮತ್ತು 3ನೇ ವರ್ಷ ಅವರಿಗೆ 225 ಮಾನವ ದಿನಗಳ ಒಂದು ಸಂಬಳವನ್ನು ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ಸಣ್ಣ, ಅತಿ ಸಣ್ಣ, SC ST ಮತ್ತು ಮಹಿಳಾ ಪ್ರಧಾನ ಇರತಕ್ಕಂಥ ರೈತರಿಗೆ ಈ ಒಂದು ಯೋಜನೆಯ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ರೇಷ್ಮೆ ಕೃಷಿ ಮಾಡುವಂಥ ಇತರೆ ರೈತರಿಗೂ ಸಹಿತ ನಮ್ಮ ಜಿಲ್ಲಾ ಪಂಚಾಯತ್ ಯೋಜನೆಯಲ್ಲಿ ಹೊಸದಾಗಿ ನಾಟಿ ಮಾಡಿದಂಥ ರೈತರಿಗೆ, ಸಾಮಾನ್ಯ ರೈತರಿಗೆ 10,500 ರೂಪಾಯಿ ಪ್ರೋತ್ಸಾಹನ ಕೊಡ್ತೀವಿ. ಇನ್ನು SC ST ರೈತರಿಂದ 12,600 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಹಿಪ್ಪುನೇರಳೆ ತೋಟಕ್ಕೆ ಅಗತ್ಯ ಮತ್ತು ಮಿತ ನೀರಿನ ಬಳಕೆಯನ್ನ ಉತ್ತೇಜಿಸುವ ಸಲುವಾಗಿ ಹನಿ ನೀರಾವರಿ ಅಳವಡಿಕೆಗೆ ಇಲಾಖೆಗಳು ಸಹಾಯಧನವನ್ನ ನೀಡುತ್ತಿವೆ. ವೈಜ್ಞಾನಿಕವಾಗಿ ಹುಳು ಸಾಕಣೆ ಮಾಡಲು ವ್ಯವಸ್ಥಿತವಾದ ಮನೆ ನಿರ್ಮಾಣ ಮಾಡಿಕೊಳ್ಳುವುದು ಅತ್ಯಗತ್ಯ. ಆದ್ದರಿಂದ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣಕ್ಕೂ ಕೂಡ ಇಲಾಖೆ ನೆರವನ್ನ ನೀಡುತ್ತಿದೆ. ಹನಿ ನೀರಾವರಿ ಮಾಡಿಕೊಂಡವರಿಗೆ 90% 5 ಎಕರೆಯವರಿಗೆ 90% ಸಹಾಯಧನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಇದಲ್ಲದೆ ರೇಷ್ಮೆ ಹುಳು ಸಾಕಾಣಿಕೆಗೆ ಬೇಕಾಗತಕ್ಕಂಥ ಮನೆ, ಶೆಡ್ಡು ಅಥವಾ ಟೆಂಪ್ರರಿ ಶೆಡ್ಡು ಈ ಥರ ಮಾಡ್ಕೋಬೇಕಾಗುತ್ತೆ. ಅಂಥದಕ್ಕೂ ಸಹಿತ ಒಂದು ಟೆಂಪ್ರರಿ ಶೆಡ್ ಮಾಡಿಕೊಂಡ್ರು ಸಾಮಾನ್ಯ ರೈತರಿಗೆ 21,000 ಮತ್ತು ಇನ್ನು SC ST ರೈತರಿದ್ದರೆ ಅವ್ರಿಗೆ 27,000 ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಇದರ ಜೊತೆಗೆ ಇನ್ನು ಮನೆ ಕಟ್ಟಿಕೊಂಡ್ರೆ ಇವತ್ತು 600 ಚದರ ಅಡಿ ಮನೆ, 1 ಎಕರೆ ರೇಷ್ಮೆ ಮಾಡಿ 600 ಚದರ ಅಡಿ ಮನೆ ಕಟ್ಟಿಕೊಂಡ್ರೆ ಅವರಿಗೆ ನಾವು ಸಾಮಾನ್ಯ ರೈತರಿಗೆ 2,25,000 ರೂಪಾಯಿದಷ್ಟು ಸಹಾಯಧನವನ್ನು ಕೊಡಲಿಕ್ಕೆ ಸರ್ಕಾರ ಯೋಜನೆಯನ್ನು ರೂಪಿಸಿದೆ. ಅದೇ ರೀತಿಯಾಗಿ ಇನ್ನು SC ST ರೈತರಿದ್ದರೆ 2,70,000 ರೂಪಾಯಿ ತಕ್ಕ ಸಹಾಯಧನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಇನ್ನು 2 ಎಕರೆ ರೇಷ್ಮೆದ್ದು ದೊಡ್ಡ ಪ್ರಮಾಣದಲ್ಲಿ ಸ್ವಲ್ಪ ರೇಷ್ಮೆಯನ್ನು ಮಾಡಿದರೆ ಅವರಿಗೆ 1,000 ಚದರ ಅಡಿ ಮನೆ ಕಟ್ಕೊಳ್ಳಿಕ್ಕೆ ಸಾಮಾನ್ಯ ರೈತರಿಗೆ 3 ಲಕ್ಷ ರೂಪಾಯಿ ಇದೆ. ಇನ್ನು SC ST ರೈತರಿದ್ದರೆ 3,60,000 ರೂಪಾಯಿ ಸಹಾಯಧನ ಇದೆ. ಅದರ ಯೂನಿಟ್ ಕಾಸ್ಟು 4 ಲಕ್ಷ. ಇದೇ ವರ್ಷ ಅಕ್ಟೋಬರ್ದಿಂದ ಈ ಒಂದು ಹೆಚ್ಚಿನ ಪ್ರೋತ್ಸಾಹವನ್ನು ಸರ್ಕಾರ ಅನುಮೋದನೆ ಕೊಟ್ಟಿದೆ. ಇನ್ನು ರೇಷ್ಮೆ ಕೃಷಿಯಲ್ಲಿ ವಿವಿಧ ಹಂತಗಳಲ್ಲಿ ಬೇಕಾಗಬಹುದಾದ ಸಲಕರಣೆಗಳ ಖರೀದಿಗೂ ಕೂಡ ಇಲಾಖೆ ಸಹಾಯಧನ ನೀಡುತ್ತಿದೆ. ಸಲಕರಣೆ ಕೊಳ್ಳಲು ಸಹಿತ
ಏನು ನಮ್ಮ ಸಾಮಾನ್ಯ ರೈತರು ಸಲಕರಣೆ ಕೊಳ್ತಾರೆ ಅವರಿಗೆ 25,000 ರೂಪಾಯಿ ಸಾಮಾನು ತೊಗೊಂಡ್ರೆ 75%ದಷ್ಟು ಸುಮಾರು 18,750 ರೂಪಾಯಿ ಸಹಾಯಧನ ಕೊಡ್ತೀವಿ. ಇನ್ನು SC/ST ರೈತರು 25,000 ರೂಪಾಯಿ ಸಾಮಾನು ತೊಗೊಂಡ್ರೆ ಅವ್ರಿಗೆ 22,500 ರೂಪಾಯಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮನೂ ಸಲಕರಣೆ ಸಲುವಾಗಿ ಇದು ಒಂದು ಯೋಜನೆ ಇದೆ. ರೈತರು ಸಮಗ್ರ ಕೃಷಿಗೆ ಒತ್ತು ಕೊಡುವುದರಿಂದ ಒಂದಿಲ್ಲೊಂದು ಬೆಳೆಯಿಂದ ಲಾಭ ಗಳಿಸಬಹುದು. ರೇಷ್ಮೆ ಕೃಷಿಯಲ್ಲಿ ತೊಡಗುವ ರೈತರಿಗೆ ಅನೇಕ ಸಹಾಯ ಸೌಲಭ್ಯಗಳು ಲಭ್ಯವಿರುತ್ತವೆ. ರೇಷ್ಮೆ ಬೆಳೆಗಾರರು ಈ ಎಲ್ಲ ಯೋಜನೆಗಳ ಸದುಪಯೋಗವನ್ನ ಪಡೆದುಕೊಂಡು ಗುಣಮಟ್ಟದ ರೇಷ್ಮೆಗೂಡು ಉತ್ಪಾದನೆ ಮಾಡಿ ಉತ್ತಮ ಆದಾಯ ಗಳಿಸಬಹುದಾಗಿದೆ. ಸರ್ಕಾರ ಈಗ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಲಿಕ್ಕೆ ಹೇಳಿದ್ದಾರೆ. ಆ ಒಂದು ಸಮಗ್ರ ಕೃಷಿಯಲ್ಲಿ ಇವತ್ತು ತೋಟಗಾರಿಕೆ, ಹೈನುಗಾರಿಕೆ ಮತ್ತು ನಮ್ಮದೇನು ಕೃಷಿ ಅದರ ಜೊತೆ ರೇಷ್ಮೆ ಕೃಷಿನೂ ಸ್ವಲ್ಪ ಅರ್ಧ ಎಕರೆನೋ ಮಾಡಿಕೊಂಡು ಈ ಒಂದು ಕೃಷಿಯನ್ನು ಮಾಡಿದರೆ ನಮ್ಮ ರೈತರು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಭಾಳಷ್ಟು ಒಂದು ರೇಷ್ಮೆ ಕೃಷಿ ಸಹಾಯ ಆಕೈತೆ ಅಂತ ನನ್ನ ಒಂದು ವಿಚಾರ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಎಷ್ಟಿದೆ ಆ ಪ್ರದೇಶದಲ್ಲಿ 10 ಗುಂಟದ್ದು 2 ಪ್ಲಾಟ್ ಆಗಲಿ ಅಥವಾ ಅರ್ಧ ಎಕರೆದು 2 ಪ್ಲಾಟ್ ಆಗಲಿ ಮಾಡಿಕೊಂಡ್ರೂ ಸಹಿತ ಪ್ರತಿ ತಿಂಗಳೂ ಸಹಿತ ನಾವು ಆದಾಯವನ್ನು ಇದನ್ನು ಪಡೆದು ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಭಾಳಷ್ಟು ಅನುಕೂಲ ಇದೆ. ಇನ್ನೊಂದು ಏನಾಗಿದೆ, ಕಡಿಮೆ ನೀರಿನಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಬೆಳೆಗಳನ್ನು ಬೆಳೆದು ನಮ್ಮ ರೈತರಿಗೆ ಆರ್ಥಿಕವಾಗಲಿಕ್ಕೆ ಲಾಭವಾಗಲಿಕ್ಕೆ ಇದು ಭಾಳಷ್ಟು ನಮ್ಮ ಒಂದು ಕೃಷಿ ಅನುಕೂಲ ಆಕತಿ. ಆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ರೈತರು ಈ ಕೃಷಿ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.